ಆಕೆ ಗಂಡ ಇಬ್ಬರು ಮಕ್ಕಳಿದ್ರು ಬೇರೊಬ್ಬನ ಸಾಂಗತ್ಯ ಬಯಸಿದ್ಲು. ಅಮ್ಮನ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ಲು. ಬಳಿಕ ಆ ಮನೆಯಲ್ಲಿ ನಡೆದಿದ್ದು ಘನಘೋರ. ಇಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಪೊಲೀಸ್ ತನಿಖೆಯಲ್ಲಿ ಬಯಲಾದ ಸತ್ಯ ಏನು? ಇಲ್ಲಿದೆ ರಿಪೋರ್ಟ್. ಬೊಮ್ಮನಹಳ್ಳಿಯಲ್ಲಿ ಮಹಿಳೆ ಸಾವು, ತನಿಖೆಯಲ್ಲಿ ರೋಚಕ ತಿರುವು. ಫೋಟೋದಲ್ಲಿರುವ ಈಕೆಯ ಹೆಸರು ಜಯಲಕ್ಷ್ಮಿ. ಬೊಮ್ಮನಹಳ್ಳಿಯ ಗುರುಮೂರ್ತಿ ರೆಡ್ಡಿ ಲೇಔಟ್ನಲ್ಲಿ ವಾಸವಾಗಿದ್ರು. ಸ್ವಂತ ಅಂಗಡಿ, 3 ಬಿಲ್ಡಿಂಗ್ಗಳ ಮಾಲೀಕರು. ತಿಂಗಳಿಗೆ 3 ಲಕ್ಷ ಬಾಡಿಗೆ ಬರ್ತಿತ್ತು. ನೆಮ್ಮದಿಯ ಜೀವನ. ಹೀಗಿದ್ದ ಜಯಲಕ್ಷ್ಮಿ ಸೆಪ್ಟೆಂಬರ್ 11ರಂದು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ರು. ಇದೀಗ ಇದೇ ಪ್ರಕರಣ ಭೇದಿಸಿರುವಂತ ಬೊಮ್ಮನಹಳ್ಳಿ ಪೊಲೀಸರು ಸಾವಿನ ರಹಸ್ಯ ಬಯಲು ಮಾಡಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿ, ಹೆತ್ತಮ್ಮನನ್ನೇ ಕೊಂದಳು ಪುತ್ರಿ. ಜಯಲಕ್ಷ್ಮಿ ಸತ್ತ ದಿನ ದೊಡ್ಡ ಮಗಳು ಪವಿತ್ರ ಅಮ್ಮನ ಜೊತೆ ಇದ್ಲು. ನಮ್ಮಮ್ಮಗೆ ಋತುಚಕ್ರವಾಗಿತ್ತು, ತಲೆಸುತ್ತಿ ಬಾತ್ರೂಮ್ನಲ್ಲಿ ಬಿದ್ದಿದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಸತ್ ಹೋದ್ರು ಅಂತ ಗೋಳಾಡಿದ್ಲು. ವಿಷಯ ಏನಪ್ಪಾ ಅಂದ್ರೆ, ಜಯಲಕ್ಷ್ಮಿ ಬಾತ್ರೂಮ್ನಲ್ಲಿ ಬಿದ್ದು ಮೃತಪಟ್ಟಿಲ್ಲ. ಬದಲಿಗೆ ತಾನೇ ಹೆತ್ತ ಮಗಳೇ ಜವರಾಯನ ಪಾದ ಸೇರಿಸಿದ್ಲು. ಇಷ್ಟಕ್ಕೂ 11 ವರ್ಷದ ಹಿಂದೆ ಪವಿತ್ರ ತನ್ನ ಸೋದರ ಮಾವನನ್ನೇ ಮದುವೆ ಆಗಿದ್ಲು. ಇಬ್ಬರು ಮಕ್ಕಳಿದ್ರು. ಬಾಡಿಗೆ ಮನೆಯಲ್ಲಿದ್ದ ಲವನೇಶ್ ಅನ್ನೋನ ಜೊತೆ ಅಫೇರ್ ಇಟ್ಕೊಂಡಿದ್ಲು. ಸೆಪ್ಟೆಂಬರ್ 11ರಂದು ಮನೆಯಲ್ಲಿ ಯಾರೂ ಇಲ್ಲ ಅಂತ ಪ್ರಿಯಕರನನ್ನ ಮನೆಗೆ ಕರೆಸ್ಕೊಂಡಿದ್ಲು. ಇಬ್ಬರು ಜೊತೆಯಲ್ಲಿದ್ದಾಗಲೇ ಗ್ರಾಚಾರಕ್ಕೆ ತಾಯಿ ಜಯಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ರು. ಮಗಳ ಚೆಲ್ಲಾಟ ನೋಡಿ ರೌದ್ರಾವತಾರ ತಾಳಿದ್ರು. ಇನ್ನೆಲ್ಲಿ ತನ್ನ ಕಳ್ಳಾಟ ಹೊರಗೆ ಬರುತ್ತೋ ಅಂತ ಹೆದರಿದ ಕಿಲಾಡಿ ಪ್ರಿಯಕರನ ಜೊತೆ ಸೇರಿ ಟವಲ್ನಿಂದ ಅಮ್ಮನ ಕತ್ತು ಬಿಗಿದು ಕೊಂದಿದ್ಲು. ಬಳಿಕ ಸ್ಯಾನಿಟರಿ ಪ್ಯಾಡ್ ಹಾಕಿ ಋತುಚಕ್ರದ ನಾಟಕವಾಡಿದ್ಲು. ಆದರೆ ಮೃತದೇಹದ ಕತ್ತಿನ ಮೇಲಿದ್ದ ಗಾಯದ ಗುರುತು ನೋಡಿ ಅನುಮಾನಗೊಂಡಿದ್ದ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡ್ತಿದ್ದಂತೆ ಸತ್ಯ ಕಕ್ಕಿದಾಳೆ. ಯಾರಿಗೆ ನಾವು ಈಗ ಆಲ್ರೆಡಿ ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ ಅವನ ಜೊತೆಯಲ್ಲಿ ಅವಳದು ಫ್ರೆಂಡ್ಶಿಪ್ ಇದ್ದಿದ್ದನ್ನ ತಾಯಿಗೆ ಗೊತ್ತಾಗಿತ್ತು ಅಂದ್ಕೊಂಡು ಆ ಹಿನ್ನೆಲೆಯಲ್ಲಿ ಮೊನ್ನೆ ಸಂಜೆ ಅವಳು ಮನೆಯಲ್ಲಿ ತಾಯಿ ಮಲಗಿದಾಗ ಇಬ್ಬರು ಸೇರಿ ಕೊಲೆ ಮಾಡಿರೋದು ತಿಳಿದು ಬಂದಿರೋದು. ಸದ್ಯ ಪೊಲೀಸರು ಇಬ್ಬರನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅದೇನೇ ಇರಲಿ, ಕರುಳ ಬಳ್ಳಿಯ ನವರಂಗಿ ಆಟಕ್ಕೆ ಅಮಾಯಕ ತಾಯಿ ಬಲಿಯಾಗಿದ್ದು ಮಾತ್ರ ದುರಂತ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.